ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಜಪ. ರಾಜ್ಯ ಬಿಜೆಪಿಯಲ್ಲಿ ಉಸ್ತುವಾರಿ ಕಾರ್ಯವೈಖರಿಗೆ ಆಕ್ರೋಶ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಜಪ. ರಾಜ್ಯ ಬಿಜೆಪಿಯಲ್ಲಿ ಉಸ್ತುವಾರಿ ಕಾರ್ಯವೈಖರಿಗೆ ಆಕ್ರೋಶ. ರಾಧಾ ಮೋಹನ್ ದಾಸ್ ವಿರುದ್ಧ ಅಸಮಾಧಾನದ ಜ್ವಾಲೆ. ಪೋಸ್ಟ್ಮನ್ ಉಸ್ತುವಾರಿ ನಮಗೆ ಬೇಡವೇ ಬೇಡ. ಸುರ್ಜೇವಾಲಾ ಕಾರ್ಯವೈಖರಿಗೆ ಬಿಜೆಪಿಯಲ್ಲಿ ಭಾರೀ ಮೆಚ್ಚುಗೆ. ಕಾಂಗ್ರೆಸ್ಗೆ ಸಿಕ್ಕ ಉಸ್ತುವಾರಿ ನಮಗ್ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಮುನಿಸು ಶಮನಗೊಳಿಸಿದ ಉದಾಹರಣೆಯನ್ನ ನೀಡ್ತಾ ಇದ್ದಾರೆ. ಕೇವಲ ಸಭೆ ಪ್ರವಾಸಕ್ಕಷ್ಟೇ ಸೀಮಿತವೇ ಉಸ್ತುವಾರಿಯ ಜವಾಬ್ದಾರಿ. ರಾಜ್ಯಾಧ್ಯಕ್ಷರ ನೇಮಕ ಸೇರಿ ಹಲವು ಬಿಕ್ಕಟ್ಟು ನೆನೆಗುದಿಗೆ. ಗೊಂದಲಗಳ ಕೇಂದ್ರವಾಯಿತೆ ಶಿಸ್ತಿನ ಪಾರ್ಟಿ ಬಿಜೆಪಿ. ಸಕ್ರಿಯ ಹಸ್ತಕ್ಷೇಪ ಮಾಡುವ ಪ್ರಭಾವಿ ನಾಯಕ ಬೇಕು ನಮಗೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಜಪವನ್ನ ಮಾಡ್ತಾ ಇದ್ದಾರೆ. ಅವರ ರೀತಿಯಲ್ಲಿ ಕಾರ್ಯವೈಖರಿಗಳನ್ನ ಮಾಡುವಂಥ ನಾಯಕ ನಮಗೆ ಬೇಕು. ನಮಗೆ ಯಾಕೆ ಆ ರೀತಿಯ ನಾಯಕನನ್ನ ನೀವು ನೇಮಕ ಮಾಡಿಲ್ಲ? ಎಕ್ಸಾಂಪಲ್, ಈಗ ರಾಮಲಿಂಗಾರೆಡ್ಡಿ ಅವರು ಬಹಳ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸುರ್ಜೇವಾಲಾ ಅವರು ಅವರ ಒಂದು ಕೋಪವನ್ನ, ಅಸಮಾಧಾನವನ್ನ ಎಷ್ಟು ಅಚ್ಚುಕಟ್ಟಾಗಿ ಶಮನವನ್ನ ಮಾಡಿದ್ರು. ಆದರೆ ನಮ್ಮ ಉಸ್ತುವಾರಿಗೆ ಯಾಕೆ ಈ ರೀತಿಯಾಗಿ ಜವಾಬ್ದಾರಿ ಇಲ್ಲ ಅಂತ ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸುರ್ಜೇವಾಲಾ ಅವರ ಕಾರ್ಯವೈಖರಿಗೆ ಬಿಜೆಪಿಯಲ್ಲಿ ಭಾರೀ ಮೆಚ್ಚುಗೆಯನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವ ಬದಲು ವರದಿ ದೆಹಲಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ದೆಹಲಿಗೆ ತಲುಪಿಸುವ ಕೆಲಸ ಮಾತ್ರ ನಡೀತಾ ಇದೆ ಎಂಬ ಆರೋಪ. ಉಸ್ತುವಾರಿಯೇ ಅಥವಾ ಪೋಸ್ಟ್ಮೆನ್ ಎಂಬ ಪ್ರಶ್ನೆ ಉದ್ಭವ. ರಾಜ್ಯಕ್ಕೆ ಭೇಟಿ, ಸಭೆ, ಕಾರ್ಯಕ್ರಮ ಮಾತ್ರ ಸೀಮಿತ ಎಂಬ ಟೀಕೆ. ಕಾರ್ಯಕರ್ತರ ಅಸಮಾಧಾನ, ನಾಯಕತ್ವದ ಗೊಂದಲ, ಬಣ ರಾಜಕಾರಣ ನಿಯಂತ್ರಿಸಲು ಉಸ್ತುವಾರಿ ವಿಫಲ ಎಂಬ ಆರೋಪ. ರಾಜಕೀಯ ಬೆಳವಣಿಗೆ ಮೇಲೆ ನಿರಂತರ ನಿಗಾ ಇಡುವ ಉಸ್ತುವಾರಿಗೆ ಒತ್ತಾಯ. ಇನ್ನು ಸಮಸ್ಯೆ ಬಗೆಹರಿಸುವ ಬದಲು ಏನೇ ಒಂದು ಪ್ರಾಬ್ಲಮ್ ಬರಲಿ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ನಮ್ಮ ಉಸ್ತುವಾರಿಗಳು. ಏನೇ ಆದರೂ ಕೂಡ ದೆಹಲಿಗೆ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಇಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಿದ್ದಾವೆ, ಇವರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದ್ದಾವೆ ಅನ್ನೋದನ್ನು ಮಾತ್ರ ವರದಿ ಸಲ್ಲಿಸುವ ಕೆಲಸ ಮಾಡ್ತಾರೆ. ಈಗ ಪೋಸ್ಟ್ಮ್ಯಾನ್ಗಳು ಇಲ್ಲಿಂದ ಅಲ್ಲಿಗೆ ಯಾವ ರೀತಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ, ಆ ಒಂದು ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಪ್ರಾಬ್ಲಮ್ಸ್ನ ಯಾಕೆ ಕಾಂಗ್ರೆಸ್ನ ಉಸ್ತುವಾರಿಗಳು ಮಾಡ್ತಾ ಇರುವ ರೀತಿಯಲ್ಲಿ ಪರಿಹಾರ ಯಾಕೆ ಮಾಡ್ತಾ ಇಲ್ಲ ಅಂತ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.